ಅಪಘಾತದ ಗಾಯಾಳುವಿಗೆ ರಸ್ತೆಯಲ್ಲಿ ತುರ್ತು ಶಸ್ತ್ರಚಿಕಿತ್ಸೆ, ಪ್ರಾಣ ಉಳಿಸಿದ ವೈದ್ಯರ ಕಾರ್ಯಕ್ಕೆ ಎಲ್ಲೆಡೆ ಪ್ರಶಂಸೆ. ಕೇರಳದಲ್ಲಿ ನಡೆದ ಮಾನವೀಯತೆ ಮೆರೆಯುವ ಘಟನೆ. ಚಳಿಗಾಲದಲ್ಲಿ ಏರುತ್ತಿರುವ ಮೊಟ್ಟೆ ದರ ಡಜನ್ಗೆ 100 ರೂಪಾಯಿ ಗಡಿ ದಾಟುವ ಸಾಧ್ಯತೆ. ಏರುತ್ತಿರುವ ಬೇಡಿಕೆ, ಕಡಿಮೆ ಉತ್ಪಾದನೆ ದರ ಏರಿಕೆಗೆ ಕಾರಣ. ಸರ್ಕಾರದ ಆದೇಶದಂತೆ ಕೋಲಾರ ಜಿಲ್ಲೆಯಾದ್ಯಂತ ಬೈಕ್ ಸವಾರರಿಗೆ ಹೆಲ್ಮೆಟ್ ಕಡ್ಡಾಯ ಮಾಡಿರುವ ಹಿನ್ನೆಲೆ ಸಮಾಜ ಸೇವಕರಾದ ಮಾಸ್ತಿ ರಮೇಶ್ ಅವರು ಉಚಿತವಾಗಿ ಹೆಲ್ಮೆಟ್ ಅನ್ನು ವಿತರಣೆ ಮಾಡಿದ್ದಾರೆ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ತೋರಣಹಳ್ಳಿ ಪ್ರಸಿದ್ಧ ಸಫಲಾಂಬ ದೇವಸ್ಥಾನದ ಬಳಿ ಉಚಿತ ಹೆಲ್ಮೆಟ್ ಅನ್ನು ವಿತರಿಸಿದ ಅವರು ಪ್ರತಿಯೊಬ್ಬರಿಗೂ ಹೆಲ್ಮೆಟ್ ಧರಿಸುವಂತೆ ಮನವಿ ಮಾಡಿದ್ದಾರೆ. ಇದೇ ವೇಳೆ ಸುಮಾರು 10,000 2026ರ ಹೊಸ ವರ್ಷದ ಕ್ಯಾಲೆಂಡರ್ಗಳನ್ನು ಕೂಡ ವಿತರಿಸಿದ್ರು. ಡಿಸೆಂಬರ್ 26ರಿಂದ ಭಾರತೀಯ ರೈಲ್ವೆ ಪ್ರಯಾಣ ದರದಲ್ಲಿ ಏರಿಕೆ. ರೈಲು ಪ್ರಯಾಣ ದೂರ ಆಧರಿಸಿ ಟಿಕೆಟ್ ಬೆಲೆಗಳಲ್ಲೂ ಹೆಚ್ಚಳ. 500 ಕಿಲೋಮೀಟರ್ ವರೆಗಿನ ಪ್ರಯಾಣಕ್ಕೆ ನಾನ್ ಎಸಿ ರೈಲುಗಳಲ್ಲಿ 10 ರೂಪಾಯಿ ಏರಿಕೆ. ಭಾರತ ನೌಕಾಸೇನೆಯ ವಿವಿಧ ರಹಸ್ಯ ಮಾಹಿತಿ ಪಾಕಿಸ್ತಾನಕ್ಕೆ ರವಾನೆ. ಮತ್ತೊಬ್ಬ ಮಲ್ಪೆ ಕೋಚಿನ್ ಶಿಪ್ ಯಾರ್ಡ್ ನೌಕರನ ಬಂಧನ. ಗುಜರಾತಿನ ಹೀರೇಂದ್ರ ಕುಮಾರ್ ಬಂಧಿತ ಆರೋಪಿ. ಪಡಿತರ ಅಕ್ಕಿಯನ್ನ ಪಾಲಿಶ್ ಮಾಡಿ ಹೆಚ್ಚಿನ ಬೆಲೆಗೆ ಮಾರುಕಟ್ಟೆಯಲ್ಲಿ ಮಾರಾಟ. ಹೊರ ರಾಜ್ಯಗಳಿಗೆ ಮಾರಾಟವಾಗುತ್ತಿರುವ ಕರ್ನಾಟಕದ ಪಡಿತರ. 8 ತಿಂಗಳಲ್ಲಿ 482 ಪ್ರಕರಣಗಳು ಪತ್ತೆ. ಮಹತ್ವದ ವಿಧೇಯಕದ ಕುರಿತು ಚರ್ಚೆ ನಡೆಯುವ ಸಂದರ್ಭದಲ್ಲಿ ವಿಪಕ್ಷಗಳ ಪ್ರತಿಭಟನೆ. ದ್ವೇಷ ಭಾಷಣ ಪ್ರತಿಬಂಧಕ ವಿಧೇಯಕವನ್ನ ಆತುರದಲ್ಲಿ ಅಂಗೀಕರಿಸಿಲ್ಲ. ವಿಧಾನಸೌಧದ ಅಧಿವೇಶನದ ಕಾರ್ಯಕಲಾಪಗಳ ಕುರಿತು ಸ್ಪೀಕರ್ ಯುಟಿ ಖಾದರ್ ಸ್ಪಷ್ಟನೆ. ಬಿಜೆಪಿ ದ್ವೇಷಪೂರಿತ ಪ್ರಚೋದನಾಕಾರಿ ಭಾಷಣಗಳಲ್ಲಿ ಭಾಗಿ, ಹಾಗಾಗಿಯೇ ದ್ವೇಷ ಭಾಷಣ ಕಾಯ್ದೆಯನ್ನ ವಿರೋಧಿಸ್ತಾ ಇದೆ. ಸುದ್ದಿಗೋಷ್ಠಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ. ಚಾಮರಾಜನಗರ ನಂದಿದೇವನಪುರ ಪ್ರದೇಶದಲ್ಲಿ 5 ಹುಲಿಗಳು ಪ್ರತ್ಯಕ್ಷ. ಭಯಭೀತರಾದ ಗ್ರಾಮಸ್ಥರು. ಸಾಕು ಪ್ರಾಣಿಗಳು ವನ್ಯಜೀವಿಗಳಿಗೆ ಬಲಿ. ಪ್ರದೇಶದಾದ್ಯಂತ 144 ಸೆಕ್ಷನ್ ಅನ್ವಯ ನಿಷೇಧಾಜ್ಞೆ ಜಾರಿ. ಅಮೆರಿಕದ ಉದ್ಯೋಗ ಪರವಾನಗಿ ನವೀಕರಿಸಲು ಭಾರತಕ್ಕೆ ಮರಳಿದ H-1B ವೀಸಾದಾರರು ನೂತನ ನಿಯಮ ಜಾರಿ ಹಿನ್ನೆಲೆ ಸ್ವದೇಶದಲ್ಲೇ ಬಾಕಿ. ಮುಂಬರುವ ವಿಜಯ್ ಹಜಾರೆ ಟ್ರೋಫಿ ಟೂರ್ನಿ ಮುಂಬೈ ಪರ ಸೂರ್ಯಕುಮಾರ್, ಶಿವಂ ದುಬೆ ಆಡುವ ಸಾಧ್ಯತೆ.